ಎಲ್ಲರೂ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಗಂಟೆ ಹುಡುಕ್ತಾ ಇದ್ದೀವಿ, ಇವ್ರನ್ನೇ ಸಿಕ್ಬಿಟ್ರು ಲಾಸ್ಟ್ ಗೊತ್ತಾಗಿ. ಅದೇನೋ ನನ್ನ ಲಾಗ್ ಮಾಡೋಣ ಅಂದ್ಲು, ಮಾಡ್ತಾವನಿ. ಹೇಳು ಅದೇನು. ಮೇಘ ಕೇಳ್ತಾವಳೆ, ಇದೇನ ಚಸ್ಮಾ ಗಿಸ್ಮಾ ಹಾಕೊಂಡ್ಬಿಟ್ಟಿದೆ, ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿದೆ ಅಂತವಳೆ. ಕ್ಯೂಟ್ ಹಾಕೊಂತವಳೆ. ನಮ್ ಗೌರಿ ಅಕ್ಕನು ಅಷ್ಟೇ, ಇಬ್ರು ಸಖತ್. ಟಮಿಟ್ ಹೆಂಗದ? ಸೂಪರ್ ಮೈಸೂರ್ ಪಾಕ್. ಬರೀ ಬೆಲ್ಲ. ಇಂಚುಗೂ ಫೋನ್ ಮಾಡ್ರಿ. ಎಲ್ರು ಕೇಳ್ತಾ ಇದ್ರಿ, ಏನ್ ಬ್ರೋ ನೀವು ಡಿ ಪಿನೇ ಚೇಂಜ್ ಮಾಡಿಲ್ಲ, ಯಾವಾಗ್ಲೂ ಅದೇ ಫೋಟೋ, ನಿಮ್ ಹೆಂಡತಿ ಫೋಟೋ ಹಾಕಿ ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು ಏನು ಗೊತ್ತಾ ಪ್ರೋಗ್ರಾಮು, ನಾನು ನಮ್ಮಮ್ಮ ಮತ್ತು ಆರು ಪುಟ ಇವತ್ತು ಉದ್ದೂರ್ಗೆ ಹೋಗ್ತಾ ಇವೆ. ಉದ್ದೂರು ಅಂದರೆ ಪ್ರಕಾಶ ಮೇಘ ಅವ್ರ ಮನೆಗೆ ಹೋಗ್ತಾ ಇವೆ. ಏನಕ್ಕೆ ಹೋಗ್ತಾ ಇವೆ ಅಂತ ಕೊನೆವರೆಗೂ ನೋಡಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲಿನ ಒತ್ತಿ. ಸಪೋರ್ಟ್ ಇದ್ದಷ್ಟು ನಮಗೆ ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ನಮ್ಮ ಬ್ಲಾಗ್ ಆಗಿರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಲಾಗ್ಸ್ ಅಷ್ಟೇ. ಇದಕ್ಕೆ ಈ ಥರ ಸಿಂಪಲಾಗಿ ರೆಡಿಯಾಗಿ ನಾನು ನಮ್ಮಮ್ಮ ಹೊರಡ್ತಾ ಇವಿ. ಎಲ್ಲಿಗೆ ಹೇಳಿ? ಹುಣಸೂರಿಂದ, ನಮೀಗ ಅನ್ಗೂಡಿಂದ ಹುಣಸೂರು, ಹುಣಸೂರಿಂದ ಉದ್ದೂರು ಬಂದು ಪ್ರಕಾಶ ಮೇಘ ಅವ್ರ ಮನೆ. ಆಮೇಲಿಂದ ಅದು ನಮಗೆ ನನಗೆ ಸೋದರತ್ತೆ ಮನೆ, ನಮ್ಮ ಅಮ್ಮಂಗೆ ಚಿಕ್ಕಮ್ಮನ ಮನೆ, ನಮ್ಮ ಅಪ್ಪನ ಮೊದಲನೇ ತಂಗಿ ಮನೆ. ಈಗ ಹೋಗ್ತಾ ಇರೋದು. ಏನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನು ಪ್ರೋಗ್ರಾಮ್ ಇವತ್ತು ಏನಿದೆ ಅಂತ ಕೊನೆವರೆಗೂ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎರಡನೇ ಟ್ರಿಪ್ ಹೇಳ್ತಾ ಇದ್ದೀನಿ. ಮೋಟಿ ಬಟ್ಟೆ ಹೊಸಿ ದೊಡ್ಡದಾಗ್ಲಿಲ್ವಾ? ಮೋಟು ಬಟ್ಟೆ ಹೊಸಿ ದೊಡ್ಡದಾಯ್ತಲ್ವಾ? ಆಗಿಲ್ಲ? ಓಕೆ ಗಾಯ್ಸ್, ಬನ್ನಿ ಹೊರಡೋಣ. ನಾನೀಗ ಬಂದಿದ್ದು ನಮ್ಮ ಚಿಕ್ಕಪ್ಪವ್ರ ಮನೆ, ಅಂದರೆ ಪ್ರಮೋದಿನವ್ರ ಮನೆಗೆ. ನಮ್ಮ ಮಂಜಮ್ಮನೂ ಬರ್ತೀನಂತೂ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಮಂಜಮ್ಮನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮಂಜಮ್ಮ ಈಗ ರೆಡಿ ಆಯ್ತಾ ಇರೋದು. ನಾನು ಹೇಳಿ ಫೋನ್ ಮಾಡಿ 1 ಗಂಟೆ ಆಯಿತು. ಹಾಂ, ತಮ್ಮುಡು ಎಷ್ಟನೇ ತಮ್ಮ? 2ನೇ ತಮ್ಮನ 3ನೇ ತಮ್ಮನ? 4ನೇ ತಮ್ಮ ಅಂದ್ಬಿಡು. 3ನೇ ತಮ್ಮ. ಮುಟ್ಟಿಬೋ, ಎಲ್ಲರಿಗೂ ನಾನೇ ಸೀನಿಯರ್, ನಮ್ಮ ಫ್ಯಾಮಿಲಿಗೆ ಸೀನಿಯರಿಟಿ. ಇವಳು ಕೊನೆ ತಂಗಿ, ಮೋಟಿ ತಂಗಿ. ಈಗ ಮಂಜಮ್ಮನ ಕರ್ಕೊಂಡು ಉದ್ದೂರ್ಗೆ ಹೋಗೋದೆ. ರೆಡಿ ಆಲಿ. ಮಂಜಮ್ಮ ರೆಡಿ. ವಿಡಿಯೋ ಬೇಡ ಕಣಪ್ಪ ಅಂತದೆ. ನೋಡಿ ಅವ್ರು ಸಖತ್ತಾಗ ಅಂತದೆ ನಮ್ಮಮ್ಮ. ಇವರು ಮೊದಲನೇ ಚಿಕ್ಕಮ್ಮ. ಅವ್ರ ಮಗ ದಿನೂ ರೆಡಿ. ಅಣ್ಣ ಫುಲ್ ಜಾಲಿ. ಬನ್ನಿ ಈಗ ಹೊರಡೋಣ ಈಗ ಉದ್ದೂರಿಗೆ. ನಮ್ಮಮ್ಮ ಎಷ್ಟು ಊಟ ಕಾಣ್ತದಮ್ಮ. ನಿಮ್ಗೊಂದು ವಿಷಯ ಗೊತ್ತಲ್ವಾ? ನಾನು ಅದನ್ನೇ ನಮ್ಮ ಅಮ್ಮನ ಕೇಳ್ತಾ ಇದ್ದೆ. ಏನು ವಿಷಯ? ನನ್ನ ಅಮ್ಮನ ಕೇಳ್ತಾ ಇದೆ, ಮಂಜಮ್ಮ ನನ್ನಂಗೆ ನೀನು ಕೂಡ ಕಿರಿ ಮಗಂಗೆ ಫಸ್ಟ್ ಮದುವೆ ಮಾಡಿಯೋ, ಏನು ಕತೆ ಅಂತ ಕೇಳಿದೆ. ಅದೇ ಒಂದು ವಿಡಿಯೋ ಮಾಡ್ತೀನಿ, ಯಾಕೆ ಫಸ್ಟ್ ಮೋಹನ ಮದುವೆ ಅದೇ ಅಂತ. ನಮ್ಮ ಅಮ್ಮನ ಕೇಳಿದ್ಕೆ ನಮ್ಮ ಅಮ್ಮ ಏನಂತ ಗೊತ್ತಾ? ಏನು ಹೇಳ್ದಮ್ಮ, ಹೇಳಮ್ಮ ಇನ್ನೊಂದಪ್ಪ. ಹಾಗೂ ನನ್ನ ಮಗ ಹಂಗೆ ಮಾಡ್ದ, ಈ ನನ್ನ ಮಗನ ಹಂಗೆ ಮಾಡ್ಬೋದು, ಯಾರು ಗೊತ್ತು, ಈಗಿನ ಕಾಲ ರೈತರುಗಳು ಏನು ಮಾಡ್ತಾರೆ ಹೆಂಗೆ ಗೊತ್ತು ಅಂದ್ಬಿಟ್ಟು ಹೇಳ್ತಾ ಇತ್ತು. ಸಾಹೇಬ್ರದ್ದು ಆನಿವರ್ಸರಿ ಬಾಯಿ ಹೆಂಡತಿ ಜೊತೆ ತಗೊಂಡು ಹೋಗ್ಬಿಟ್ಟು ಒಳ್ಳೆ ಎಂಜಾಯ್ ಮಾಡ್ದೇನೆ, ಮಜಾ ಮಾಡ್ದೇನೆ. ಅಂಗಡಿ ತಗೊಂಡ್ ಕೂತಾನಲ್ಲಪ್ಪ, ಯಾವಾಗ್ಲೂ ದುಡ್ಡೆ ಏನು ಬೇಡ. ಅಲ್ಲ ಅಂದ್ರೆ ಇವತ್ತು ಉದ್ದೂರಲ್ಲಿ ಹಬ್ಬ ಐತೆ, ಒಂದ್ 12 ಗಂಟೆ ಮುಗಿಸ್ಕೊಂಡು ಮುಗಿದ್ಕೂರ ಟೈಮ್ 12 ವ್ಯಾಪಾರ ಮುಗಿಸ್ಕೊಂಡು ಸ್ನಾನ ಗೀನ ಮಾಡ್ಕೊಂಡು ಹೋಗಲ್ಲ ಫ್ರೆಂಡ್. ಇವ್ನು ಹೋಗೋದೇ ಇಲ್ಲ, ಇವನ್ ಕೆಲ್ಸನೇ ಹೆಚ್ಚು. ನಮ್ ಬಟ್ಟೆ ನೋಡಿ ಯಾವ ತರ ಐತೆ. ಇವತ್ತು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಸುತ್ಕೊಂಡು ಪಡ್ಕೊಂಡು ಬರ್ದಾನೆ. ನಾವು ಒಂದೇ ದಿನ ಆನಿವರ್ಸರಿ ಅಂತ ಇಟ್ಕೊಬಿಡ್ತು, ಡೈಲಿ ಆನಿವರ್ಸರಿ ಅಂತ ಇಟ್ಕೋಬೇಕು. ಇನ್ನು ಏನೋ ಬೇಕಣ್ಣ. ಡೈಲಿ ಎಂಜಾಯ್ ಮಾಡ್ಬೇಕು, ಒಂದಿನ ಎಂಜಾಯ್ ಮಾಡ್ರೆ ಎಂಜಾಯ್ ಎಲ್ಲ ಅದು. ಈಗ ತಾನೇ ನಮ್ಮ ಪ್ರಕಾಶ್ ಅಂಡ್ ಮೇಘ ಪ್ರಸನ್ನ ಭಾವ ಗೌರಿ ಅವ್ರ ಮನೆಗೆ ಬಂದು ಎಂಟ್ರಿ ಆಗಿನಿ. ಬನ್ನಿ ಒಳಗಡೆ ಹೋಗೋದ. ಅಮ್ಮ ಮತ್ತೆ ಚಿಕ್ಕಮ್ಮ ಅಲ್ಲಿ ಒಳಗೆ ಹೋಗ್ಬಿಟ್ಟು. ಯಾರಿಲ್ಲಿ ಮನೆಯಲ್ಲಿ? ಬಾರೆ ಅತ್ತಮ್ಮ ರೆಡಿ ಆಯ್ತವ್ರೆ. ಬಾವಾಜಿ ಇವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರಾ? ಬನ್ನಿ ಗೈಸ್, ಈಗ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ.
ಓಹೋ ಎಲ್ಲ ಹೊಂಟೋಗ್ರ ದೇವಸ್ಥಾನಕ್ಕೆ. ಏನ್ ಹಬ್ಬ ಗೊತ್ತಾ ಇವತ್ತು ಊರಲ್ಲಿ? ಮಾರಿ ಹಬ್ಬ. ವಾಕ್ತು ಮಗನು ಏನ್ ನಿದ್ದೆ ಮಾಡ್ತಿದ್ನ? ಇಲ್ಲ ಮತ್ತೆ ಯಾರೋ ಬಂದ್ರು ಬಿಟ್ಟು ಸೈಲೆಂಟ್ ಆಗಿರೋದು ಕಳ್ಳ. ಯಾರ ಮನೆ ಮಾವ? ಈಗ ಎಲ್ಲ ಹೊರಡೋಣ ದೇವಸ್ಥಾನಕ್ಕೆ. ಪ್ರಕಾಶ ಅವನು ಕೋಳಂಗಡಿ ಬಿಸಿ. ಬಂದಷ್ಟೇ ಎಲ್ರಿಗೂ ಜ್ಯೂಸ್ ಕೊಡ್ತಾರೆ. ಮಗಳು ಸಾಕಾಗಿ ಬಂದರಂತ ಜ್ಯೂಸು. ಸೂಪರ್ ಕಣಂತೆ. ಮೇಘ ಗೌರಿ ಅಕ್ಕ ಅವರೆಲ್ಲ ದೇವಸ್ಥಾನಕ್ಕೆ ತಂಪು ತಗೊಂಡು ಹೋಗಿದಾರಂತೆ ಆಲ್ರೆಡಿ. ನಾವು ಬಂದಿದ್ದು ಲೇಟ್ ಆಯ್ತು. ಈಗ ಡೈರೆಕ್ಟ್ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ ಪ್ರಕಾಶ ಮೇಘನ್ ಬರ್ತಡೇ ದಿನ ಕೊಟ್ಟಿದ್ ಗಿಫ್ಟ್ ಏನು ಒಂದ್ ತಿಂಗಳಾಯ್ತಾ? 2 ತಿಂಗಳಾಯ್ತು. 2 ತಿಂಗಳಿಗೆ ಎಷ್ಟು ಬೆಳ್ದೈತೆ ನೋಡಿ. ನಮ್ಮ ಯೂಟ್ಯೂಬ್ ಅಲ್ಲಿ ಫಸ್ಟ್ ಲಾಗ್ ಇದು ಮಾಡಿದ್ದು ಚೆನ್ನಾಗಿ, ನನ್ಗೆ ಚೆನ್ನಾಗಿ ರಿಚ್ ಆಗಿದ್ ವಿಡಿಯೋ ಈ ನಾಯಿ ಮರಿ ಗಿಫ್ಟ್ ಕೊಟ್ಟನಲ್ಲ ಪ್ರಕಾಶ, ಅವಾಗಿ ಸ್ಟಾರ್ಟ್ ಆಗಿದ್ ವಿಡಿಯೋ. ಇದಾಲಿ ಎಷ್ಟು ಉದ್ದ ಬೆಳೆದ್ಬಿಟ್ಟೈತೆ ನೋಡಿ. ಈಗೆಲ್ಲ ದೇವಸ್ಥಾನದ ಕಡೆ ಹೊಡ್ತಾ ಇವಿ. ಮೇಘ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ತಂಕಿಮ್ ತಗೊಂಡು ನಾವು ಬರೋದು ಲೇಟ್ ಆಯ್ತು. ಬನ್ನಿ ಈ ಉದ್ದೂರಿನ ದೇವಸ್ಥಾನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಬ್ಬ ಆಚರಣೆಗಳು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಹತ್ರ ಬಂದೆ. ಅಯ್ಯೋ ದೇವಸ್ಥಾನದ ಹತ್ರ ಬರೀ ಹೆಣ್ಮಕ್ಳದೇ ಅವಾಗೈತೆ ಗುರು. ಜನ ಸಾಗರ ಮಾತ್ರ. ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಈ ಬಿಸಿಲಲ್ಲಿ. ಅಪ್ಪ ಈ ಬಿಸಿಲಲ್ಲಿ ಇಷ್ಟೊಂದು ಜನ ಅವರಲ್ಲ ಹೆಚ್ಕೋಬೇಕು. ಅದ್ರೊಳಗೆ ಹೆಣ್ಮಕ್ಳು ಬರೀ ಕಾಲಲ್ಲಿ ನಡ್ಕೊಂಡು ಬಂದವ್ರು ಏಕ ತಂಪು ಪಡಿಕೊಂಡು. ಮೇಘ ಮತ್ತೆ ಗೌರಿ ಅಕ್ಕನ ಹುಡ್ಕದೆ ಈ ಕೆಲಸ. ಅವರು ಅಲ್ಲಿ ದೇವಸ್ಥಾನದ ಒಳಗಡೆ ಫುಲ್ಲು ಸಿಗಾಕೊಂಡ್ಬಿಟ್ಟವ್ರು ಅಂತಾರೆ. ನಾನು ಮೈಕ್ ತರದೇನೆ ಬಂದಲ್ಲ ಬಾವು. ನಾನು ಮೈಕ್ ತಗೊಳ್ಳೋ ಅಂತಿದ್ದೆ ಮುಂಚಲಿತ್ತು. ಬನ್ನಿ ಈಗ ದೇವಸ್ಥಾನದಲ್ಲಿ ಒಳಗೆ ಹೋಗೋಣ. ಎಲ್ಲ ತಂಪು ಹೆಂಗೆ ಕೊಡ್ತಾರೆ ನೋಡೋಣ. ಜನ ಅಂತೂ ರಶ್ ಫುಲ್ಲು. ಹೆಣ್ಮಕ್ಳು ಬಿಟ್ರೆ ಯಾರು ಕಾಣ್ತಲ್ಲ, ಎಲ್ಲ ಹೆಂಗಸ್ರುಗಳ್ದೇ ಅವ. ಈ ಥರ ಹಳ್ಳಿಗಳಲ್ಲಿ ತಂಪು ಕೊಡುವ ಕಾರ್ಯಕ್ರಮ ಇರುತ್ತೆ. ಅಂದರೆ ಮಾರಿ ಹಬ್ಬಗಳಲ್ಲಿ ಶ್ರೀ ಮಾರಮ್ಮನವ್ರಿಗೆ ತಂಪು ಅಂದರೆ ತಂಬಿಟ್ಟು ಮಾಡಿ ತಂಪು ಕೊಡ್ತಾರೆ. ಅದನ್ನ ತಂಪು ಅಂತ ನಮ್ಮಲ್ಲಿ ಕರೀತಾರೆ. ನೋಡಿ ಈ ಥರ ಹೆಣ್ಮಕ್ಳುಗಳು ಬಂದು ಸಾಲಾಗಿ ನಿಂತು ದೇವ್ರುಗಳಿಗೆ ಅಂದರೆ ಮಾರಮ್ಮಂಗೆ ತಂಪು ಅರ್ಪಿಸುವ ಕಾರ್ಯಕ್ರಮ ಇರುತ್ತೆ. ಈ ಥರ ಇರೋದು ಪುಟ್ಟು ದೇವಸ್ಥಾನ ಆದ್ರೂ ಕೂಡ ಜೋರಾಗಿ ಹಬ್ಬ ಮಾಡ್ತಾರೆ. ಇದು ಹುಣಸೂರು ತಾಲೂಕಿನ ಉದ್ದೂರು ಗ್ರಾಮ. ಈ ಗುಂಪಲ್ಲಿ ಮೇಘು ನಿಲ್ಲಿ ಹುಡ್ಕೋದು, ಶಿಲ್ಪಕ್ಕೆ ನಿಲ್ಲಿ ಹುಡ್ಕೋದು, ಗೌರಿ ಅಕ್ಕ ನಿಲ್ಲಿ ಹುಡ್ಕೋದು ಹುಡುಕ್ತಾ ಇದೆ. ಅಂತೂ ಇಂತೂ ಯಾಕಾಗ್ಬಿಟ್ರಿ ಇಬ್ರು. ಗೌರವ್ ಹಾಯ್ ಮಾಡು. ನಾನು ಇನ್ನೊಂದು ಗಂಟೆ ಹುಡುಕ್ತಾ ಇದ್ದೀನಿ ಇವ್ರನ್ನೇ. ಸಿಕ್ಬಿಟ್ರು ಲಾಸ್ಟ್ ಗೊತ್ತಾಗಿ. ಆಯ್ತಾ? ಮುಗಿತಾ? ಎಲ್ಲ ಮುಗಿತಾ? ಏನಿದು ತಂಬಿಟ್ಟು ತೆಗ್ದಾಕದ ನೋಡಿ. ತಂಬಿಟ್ಟು ತೆಗ್ದಾಕ ಹೋಗಿದ್ರು. ಈಗ ಇಲ್ಲಿ ಪೂಜೆ ಆಯ್ತು. ಇಲ್ಲಿ ಪೂಜೆ ಆದ್ಮೇಲೆ ಈಗ ಇಲ್ಲೊಂತ ಹೋಗ್ಬೇಕಂತೆ. ಅದಕ್ಕೆ ಮೇಘನವೇ ನಮ್ಮ ಗೌರಿ ಅಕ್ಕನು ಕರ್ಕೊಂಡು ಹೋಯ್ತವ್ರೆ. ಬನ್ನಿ ಹೋಗೋಣ. ಮೇಘ ಕೇಳ್ತಾವಳೆ, ಇದನ್ನ ಚಸ್ಮಾ ಹಾಕೋಬಿಟ್ಟಿದೆ, ಸ್ಪೆಕ್ಸ್ ಹಾಕೋಬಿಟ್ಟಿದೆ ಅಂತವಳೆ. ಬಿಸ್ಲಿಗೆ ಏನ್ ಮಾಡೋದು? ಕನ್ನಡಕನು ಹಾಕೋಬೇಕು, ಎಲ್ಲ ಹಾಕೋಬೇಕು, ಎಲ್ಲ ಮಾಡ್ಬೇಕು. ನಮ್ ಮೇಘ ಏನ್ ಕುಳ್ಳಿಯವಳೆ ಅಂದ್ರೆ ನನ್ ಕೈ ಹಾಕಿದ್ರು ಕೈ ಕೆಳಗೆ ಹೋಯ್ತಾವೆ. ಅವ ಈಗ ಬಂದ. ಈಗ ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಅಲ್ಲೊಂದು ದೇವಸ್ಥಾನ ಐತೆ ಅಂತೆ. ಆ ದೇವಸ್ಥಾನ ಅಲ್ಲ, ಅಲ್ಲೊಂದು ಪೂಜೆ ಐತೆ. ಅದು ಪೂಜೆ ಮಾಡಿಸ್ಕೊಂಡು ಇನ್ನು ಡೈರೆಕ್ಟ್ ಮನೆಗೆ ತಲ್ಪಟ್ರಯ್ಯ. ಬನ್ನಿ. ಓ ಇದು ಅದು ತಲ್ಪಟ್ರಯ್ಯ. ಈಗ ತಂಪಟ್ಟಿದ್ದು ತಲ್ಪಟ್ರಯ್ಯ. ಇದು ವೀರ್ಗಲ್ ಅಂತೆ. ಈಗ ಅಲ್ಲಿಗೆ ಹೋಗ್ತಾವೆ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಈ ಬಿಸಿಲಲ್ಲಿ ಚಪ್ಪಲಿ ಇಲ್ದಂಗೆ ಬರೋದು ಭಾರಿ ಕಷ್ಟ ಆಯ್ತಲ್ವಾ? ಹೇಳು. ಸ್ಲಿಪ್ಪರ್ ಗಣಸರುಗಳು ಐಕಳುಗಳು ಬಿಡ್ತಿದ್ವು. ಇವ್ರನ್ನ ಕಾಲೆಲ್ಲ ಸುಟ್ಟಾಗ್ಬಿಡವು. ಈ ವರ್ಷ ಎಸ್ಕೇಪು ಕುಡಿಯಕ್ಕೆ ಬಿಟ್ಟಿಲ್ಲ. ಹೋದ ವರ್ಷ ಚೆನ್ನಾಗಿ ಕುಡಿದಿದ್ವು ಅತ್ತಲ್ಲಿ. ಅಯ್ಯಪ್ಪ, ನಮ್ಮ ಮೇಘ ಎಷ್ಟು ಕ್ಯೂಟ್ ಆಗಿ ಕಾಣ್ತಾವಳೆ.
ನಮ್ಮ ಗೌರಿ ಅಕ್ಕನೂ ಅಷ್ಟೇ, ಇಬ್ರು ಸಖತ್ ಕ್ಯೂಟ್ ಕಂಡವ್ರೆ ಅಕ್ಕ ತಂಗಿ. ಈಗ ಈ ದೇವ್ರಿಗೆ ಪೂಜೆ, ಯಾವುದು ವೀರಗಾಸೆ ಅಲ್ಲ? ಆಗ್ತೀವಿ, ನೀವು ಬಂದಿರ್ತೀರಿ. ಮುರಿದ್ಬಿಟ್ಟು ಎಣ್ಣೆ ಒಯ್ಬೇಕು ಅದ್ರ ಮೇಲೆ, ಅಷ್ಟೇ ಕೆಲಸ. ಹೇಳಿ, ಈ ಥರ ಹಬ್ಬ ಹುಣ್ಣಿಮೆ, ಊರುಗಳಲ್ಲಿ ಹಬ್ಬ ಹುಣ್ಣಿಮೆ ಅಂದರೆ ಹೆಣ್ಮಕ್ಳದ್ದೇ ಅವಾಗಿರುತ್ತೆ. ಅವ್ರದ್ದೇ ಚೆನ್ನಾಗಿ ರೆಡಿಯಾಗಿ, ಪಿಂಕಾಗಿ ರೆಡಿಯಾಗಿ ಹಬ್ಬ ಮಾಡೋದೇ ಒಂಥರ ಚೆಂದ ಅಲ್ವಾ? ಎಲ್ಲ ಎಷ್ಟು ಚೆಂದ ಕಾಣ್ತವ್ರೆ ಅಂದರೆ, ಎಲ್ಲ ಹೆಣ್ಮಕ್ಳು ಸೀರೆ ಹಾಕ್ಕೊಂಡು, ಒಳ್ಳೆ ಹೊಸ ಬಟ್ಟೆ ಹಾಕ್ಕೊಂಡು. ಅಲ್ಲಿ ಸಾಂಗ್ ಹಾಕ್ಬಿಟ್ರು, ಸಾಂಗ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಅಂದ್ಬಿಟ್ಟು ನೆಮ್ಮದಿಗೆ ಮೇಘ ಅವ್ರು ಬಂದರು, ಅವ್ರ ಜೊತೆ ಈ ಕಡೆ ಬಂದ್ಬಿಟ್ಟೈತಿಗೆ. ಬಿಸಿಲು ಮಾತ್ರ ಭಯಂಕರ ಬಿಸಿಲು, ಸರಿಯಾಕೆ ಆಯ್ತಾ ಇಲ್ಲ. ಈಗ ಇಲ್ಲ ಮುಗಿತು ಅಂದರೆ ಡೈರೆಕ್ಟ್ ಮನೆಗೆ ಹೋಯ್ತಾ ಇರೋದೆ. ಅದೇನೋ ನನ್ನ ಲಾಗ್ ಮಾಡೋಣ ಅಂದ್ಲು, ಮಾಡ್ತಾವನಿ. ಹೇಳು ಅದೇನು? ನನ್ನ ಫ್ರೆಂಡ್. ಇವರು ಇವ್ರ ಫ್ರೆಂಡ್ ಅಂತ. ಏನು ಹೆಸರು? ಕನಕ. ಕನಕ ಅಂತ ಅವ್ರ ಹೆಸರು. ಇವ್ರ ಹೆಸರು ಮೇಘ ಅಂತ. ಮುಂದಕ್ಕೆ ಅಷ್ಟೇಯಾ? ಇದು ಅಂದ್ರೆ ಮದ್ವೆಗೆ ಬಂದ್ಮೇಲೆ ಇವರಿಂದ ಫ್ರೆಂಡ್ ಹಂಗೆ ಈಗ ಇಲ್ಲಿಂದ ಫ್ರೆಂಡ್ ಆಗಿರೋದು. ಈ ಊರಲ್ಲಿ ಫ್ರೆಂಡ್. ಓಕೆ. ಬೈತಾದೆ, ಕಾಲು ಸುಡ್ತಾದೆ, ನೀನು ಆಟ ಆಡ್ತಾ ಇದೀಯ, ನಡಿ ಫಸ್ಟ್ ಮನೆಗೆ ಹೋಗೋದ ಅನ್ಕೊಂಡು ಬುರ್ಬುರ್ನೆ ಓಡ್ತಾವ್ರೆ. ಹಂಗೇಳಿ ಬಿರ್ಬಿರ್ನೆ ಓಡ್ತಾವ್ರೆ. ಇಲ್ಲಿ ಪುಟ್ಟಮ್ಮವರು ಇಲ್ಲೇ ಇದ್ರು. ಯಪ್ಪ ಬಿಸ್ಲಿಗಂತೂ ನನಗಂತೂ ದಾವಾಗೋಯ್ತು. ಈಗ ಜ್ಯೂಸ್ ಕುಡ್ಕೊಬೇಕು ಬಂದೆ, ಆದ್ರೂ ಜಾವ ಫುಲ್ಲು. ಮುಗೀತಾ ನಿಮ್ಮ ಪೂಜೆ? ನಿಮ್ಮ ಪೂಜೆ ಮುಗೀತಾ ಪೂಜೆ ಅಂತ? ಆದ್ಯ ಡರ್ಲಿಂಗ್, ನಮ್ಮ ದೊಡ್ಡ ಮಾವ ಗುರಿಗೌಡ್ರು ಹಬ್ಬಕ್ಕೆ ಬಂದವ್ರೆ. ಇವ್ರೇ ಇಲ್ಲಿ ಅಷ್ಟೊಂದು ಜನ ಇದ್ರು, ಎಲ್ಲ ಅಲ್ಕೊಂಡೋಗ್ರೆ ಆ ದೇವಸ್ಥಾನಕ್ಕೆ. ಮಾದೇವತೆ ನಮ್ಮ ದೊಡ್ಡತ್ತೆ ಇವರೇ. ಬೇಗ ಏನು ಕ್ಯೂಟ ಕಾಣ್ತಾವಳಲ್ಲ, ಭಾರಿ ಕ್ಯೂಟ ಕಾಣ್ತಾವಳೆ. ಇಲ್ಲಿ ಹುಡುಗರುಗಳು ಸಾಂಗ್ ಹಾಕೊಂಡು ಟ್ಯಾಕ್ಟ್ರಲ್ಲಿ ಕುಣಿತಾವ್ರೆ. ಏನಕ್ಕೆ ಗೊತ್ತಾ? ಇವರೆಲ್ಲ ತಂಪು ತರ್ಬೇಕಾರೆ, ಹೆಣ್ಮಕ್ಳು ತಂಪು ತರ್ಬೇಕಾರೆ ಹೆಣ್ಮಕ್ಳುಗಳು ಬಿಸಿಲು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಕ್ ಬಿಟ್ಟಿಲ್ಲ. ಎಲ್ಲ ಬಂದ್ಬಿಟ್ಟಾರೆ ಫುಲ್ಲು. ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ, ಡ್ಯಾನ್ಸ್ ಮಾಡಕ್ ಬಿಟ್ಟಿಲ್ಲ. ಅದಕ್ಕೋಸ್ಕರ ಹುಡುಗರುಗಳು ಫುಲ್ಲು ಟ್ಯಾಕ್ಟ್ರನ್ನೇ ತಂದ್ಬಿಟ್ಟು ಡ್ಯಾನ್ಸ್ ಹೊಡಿತಾವ್ರೆ ನೋಡಿ. ಅಮ್ಮ ಟೊಮಿಟ್ ಹೆಂಗದ? ಸೂಪರ್ ಮೈಸೂರು ಪಾಕ್. ಬರೀ ಬೆಲ್ಲ ಟೇಸ್ಟ್, ಬರೀ ಬೆಲ್ಲ ತಿನ್ನಂಗೈತದೆ. ಮತ್ತೆ ಮಾಡಿರೋದು 20 ಬೆಲ್ಲ ಇದಕ್ಕೆ. ಅಯ್ಯೋ ಶಿವನೇ, ದೇವ್ರೆ ಅಲ್ಲ, ದೇವ್ರೆ ನಿನ್ಗ ಬಂದು ಹತ್ರದಲ್ಲಿ ಕುತ್ಕೊಂಡ್ಬಿಡ್ಬೇಕು. ಎಲ್ಲಾರು ನೆಮ್ಮದಿಯಾಗಿ ಈ ಬಿಸಿಲಿಗೆ ಕಬ್ಬಿನಾಲ್ ಕುಡಿಬೇಕು ಅಂತ ಬಂದು, ನಮ್ಮಮ್ಮ ಬಿಸಿಲು ತರಕ್ ಆಗ್ದಿರ ತಂಪಿಟ್ಟು ತಟ್ಟನೆ ಮೇಕೊಂದು ಕೂತದೆ. ಈಗ ಈ ಬಿಸಿಲಿಗೆ ಕಬ್ಬಿನಾಲಿನ ಆರೈಕೆ. ನಮ್ಮ ಇವಳಿಗಿಂತ ನಮ್ಮ ಮಾತೇನೆ ಪರವಾಗಿಲ್ಲ, ಸುಮಾರು ಕೈಟ್ ಬಂದ್ಬಿಟ್ಟವಳೆ. ಕುಳ್ಳಿ ಅಂದ್ರೆ ಕುಳ್ಳಿ. ಎಷ್ಟು ಎಷ್ಟು ಎಷ್ಟು? 1 2 3 4 5 6 7 8 9 10 ಅಣ್ಣ, 10 ಮತ್ತಿನ ಸಮಾಚಾರ? ಇವತ್ತು ನಿಮ್ದೇ ಹಬ್ಬ, ಜಾಲಿ. ಏನ್ ಬೇಕು? ಈಗ ಕೇಳ್ತಾಳೆ ಏನ್ ಬೇಕು ಅಂತ. ಮನೇಲಿ ಏನೋ ಮಾಡಕೈತೆ, ನನಗೊಂದು ವಿಡಿಯೋ ಬೇಕು ಅಷ್ಟೇ. ಆಮೇಲೆ ಈ ಬೇಗ ಒಂದು ಅಳಿ ಮೈಯ ಬೇಕು. ಫಸ್ಟ್ ಅಳಿ ಮೈ, ಆಮೇಲೆ ಸೊಸೆ. ಆಮೇಲೆ ಅಡ್ಜಸ್ಟ್ ಆಗಿಲ್ಲ, ಒಂದೇ ವಯಸ್ಸು, 2 ವರ್ಷ ಡಿಫ್ರೆನ್ಸ್ ಆಗ್ಬಿಡ್ತದೆ. ಒಂದು 2 ವರ್ಷ 3 ವರ್ಷ ಮೇಲೆ ಇರಬೇಕು ಡಿಫ್ರೆನ್ಸು. ಡೈರೆಕ್ಟು ಅಲ್ಲಿ ದೇವಸ್ಥಾನದಿಂದ ನಮ್ಮ ಗೆವೇಣವ್ರ ಮನೆಗೆ ಬಂದಿವಿ, ಸಿಂಚೋರ್ ಮನೆಗೆ. ಸಿಂಚೋರ್ ಮನೆನೂ ಇದೆ ಊರು, ಅದು ಉದ್ದೂರು ಇದೆ ನೋಡಿ. ಸಿಂಚೋರ ಗೆವೇಣವ್ರ ಮನೆ, ನಮ್ಮ ಅಣ್ಣವ್ರ ಮನೆ ಇದೆ. ಇದೊಂದಿನ ಹೋಮ್ ಟೂರ್ ಮಾಡ್ತೀನಿ. ಸದ್ಯಕ್ಕೆ ಇದು ಹೋಮ್ ಟೂರ್ ಅಲ್ಲ, ಹಂಗೆ ಒಂದು ವಿಡಿಯೋ ಅಷ್ಟೇ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಲ್ಲ, ಇಲ್ಲಿ ವಿಸಿಟ್. ಇವತ್ತು ಹಬ್ಬ ಇಲ್ಲಿ. ಈಗೆದ್ನಾ? ಈಗೆದ್ಲಾ? ಈಗ ತಿರ್ಗಾ ನಮ್ಮ ಸಿಂಚು ಗವೇಣವ್ರ ಮನೆಗೆ ನಮ್ಮ ಬಾವವ್ರು ಬಂದು
ಜಾಯ್ನ್ ಆಗಿದ್ದಾರೆ. ಅಂದರೆ ಇಲ್ಲೇ ಇವ್ರ ಮನೆ ಹತ್ರನೇ ಹೋಗೋದು ರೋಡಲ್ಲಿ ದೇವಸ್ಥಾನ ಇರೋದು. ಹಾಗಾಗಿ ಅಲ್ಲಿ ನೋಡಿ ಅವ್ರುಗಳ ಕಷ್ಟ ಬಿಸ್ಲಿಗೆ ಹೆಂಗ್ ಬರ್ತಾವ್ರೆ ಪಾಪ ಮೇಘ ಸೇರ್ಗ ಓದ್ಕೋಬೋತ ಇಲ್ಲ ಬಿಚ್ಬಿಟ್ಲು ಹಂಗೆ. ಟ್ಯಾನ್ ಆಗ್ಬಿಡ್ತೀಯಾ? ಹೆಂಗಿದ್ರು ಚೆನ್ನಾಗಿ ಕಾಣ್ತಾ ಇದಕ್ಕಂತ ಬಾ. ಸೋ ಕ್ಯೂಟ್. ಐಸ್ ಕ್ರೀಮ್ ಎಷ್ಟು ತಿಂದಿರ ಐಸ್ ಕ್ರೀಮಾ? ಏ ಅದೇ ಊಟನಾ? ಚೆನ್ನಾಗಿದ್ರಪ್ಪ. ಅದಕ್ಕೆ ಟು ಅಮ್ಮ. ನಮ್ಮ ಅಮ್ಮ ಇವಳಿಗೆ ಅದಕ್ಕೇನು ಆಗ್ಬೇಕು, ಅಮ್ಮನ ಆಗ್ಬೇಕು. ಅದಕ್ಕೇನಲ್ಲೇ ಅಮ್ಮ ಅಂದ್ರೆ ಸೂಟಬಲ್ ಆಯ್ತಿನ ಅದಕ್ಕೆ ಬೇಡ. ಈ ಬಿಸಿಲಿಗೆ ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಹೊಡಿತಾ ಇದೆ. ಫ್ಯಾನ್ ಹಾಕೊಂಡ್ರು ಬ್ರೇನ್ ಆಗ್ತಿಲ್ಲ. ಅಯ್ಯೋ ತದ್ದಪ್ಪು ತಿಂತಾಳು. ನಮ್ಮಮ್ಮ ಹೊರಗಡೆ ಉಡಾರೆ ತಿಂತಾವ್ರೆ. ತಿನ್ಲಿ ಬಿಡು ಜಕ್ಕೆ. ಇನ್ನೇನ್ ತಿನ್ನು. ನೋಡ್ತಾ ಇರೋದು ಹೀಗೆ ಜ್ಯೂಸ್ ಗೀಸು ಕುಡಿತಾ ಇರ್ಬೇಕು. ಹಿಂಗ್ ಜ್ಯೂಸ್ ಬರ್ತಾ ಇರ್ಬೇಕು. ಮಾಡಿ ಕೊಡೋರು ಅವರು ಜ್ಯೂಸ್ ಎಲ್ಲ. ಎಲ್ಲ ಎಲ್ಲೋ ಹೋಗ್ಬಿಟ್ಟಿದೆ. ಸಿಂಚು ಅದಕ್ಕೆಗೂ ಇಂಚುಗೂ ಫೋನ್ ಮಾಡಿರೋದು. ಇವ್ರ ಮನೆಗೆ ಬಂದಿರೋದು ಈಗ ನಾವು ನಮ್ಮ ಅತ್ತೆ ಮನೆಗೆ. ನಿಮ್ ಮನೆಗೆ ಬಂದಿವಿ, ನೀನೇ ಇಲ್ವಲ್ಲೇ? ನೆಟ್ವರ್ಕ್ ಇಲ್ಲ. ನೀರೇ ಹುಚ್ಚ ಉದ್ರದವನು. ಮಗನ್ ಮುಚ್ಕೊಳಕ್ ಬಂದಿರೋದು. ನಿನ್ ಮಗ ಭಾರಿ ಕೆಲಸ ಮಾಡಿದೆ ಅಂತ. ಈಗ ಇವ್ರ ಮನೆಗೆ ಹೋಗೋಣ ಬನ್ನಿ. ನಮ್ಮ ಮನೆ ಹೋಮ್ ಟೂರ್ ಈಗಲೇ ಮಾಡ್ಬೇಕಾನೆ. ಇಲ್ಲ ಹೋಮ್ ಟೂರ್ ಈಗ ಮಾಡಿಕ್ಕಿಲ್ಲ, ನಾಳೆಗೆ ಮಾಡು. ಮತ್ತೆ ಎಲ್ಲ ಬಿಸಿಲಿನ ಬಂದೆ ಅಂದ್ಬಿಟ್ಟು ಎಲ್ಲಾರ್ಗು ಜ್ಯೂಸು ಮಜ್ಜಿಗೆ ಎಲ್ಲ ರೆಡಿ ಮಾಡ್ತಾವ್ರೆ. ಕುಡಿ. ಮಜ್ಜಿಗೆ ನಾವು ಜ್ಯೂಸ್ ಕುಡಿತೀವಿ, ಮಜ್ಜಿಗೆ ಬೇಡ. ಮೇಘ ಡಾರ್ಲಿಂಗ್ ನನಗೆ ಜ್ಯೂಸ್ ಕುಡಿಸ್ತಾವಳೆ. ಕುಡಿತೀನಿ. ಕುಡಿರಿ. ಪಾಪ ನಮ್ಮ ಮಂಜಮ್ಮ ಬೆಳಿಗ್ಗೆ ತಿಂಡಿ ಮಾಡಿಲ್ವಂತೆ. ಬಂದ ತಕ್ಷಣ ದೇವಸ್ಥಾನದಿಂದ ಬಂದ ತಕ್ಷಣ ನುಗ್ಗೆಕಾಯಿ ಸಾರ ಹಾಕೊಂಡು ಬಾರಿಸ್ತಾವ್ರೆ. ಎಲ್ಲಾರು ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೇಘ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು DP ಚೇಂಜೇ ಮಾಡಿಲ್ಲ. ಸುಮಾರು ದಿನ ಆಗೈತಲ್ವಾ, ಹಳೇ DP ಹೆಚ್ಚು ಕಮ್ಮಿ. ಆ DP ಒಂದು 5 ವರ್ಷ ಆಗೈತೆ. ಆ DP ಅದೇ ಕಂಟಿನ್ಯೂ ಮಾಡಿದ್ದೀನಿ. ಅದಕ್ಕೆ DP ಚೇಂಜ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಫೋಟೋಸ್ ತಗೊಳ್ಕೊಯ್ತಾ ಇದ್ವಿ. ಎಲ್ಲರೂ ಕೇಳ್ತಾ ಇದ್ರಿ, ಏನು ಬ್ರೋ ನೀವು DPನೇ ಚೇಂಜ್ ಮಾಡಿಲ್ಲ, ಯಾವಾಗಲೂ ಅದೇ ಫೋಟೋ, ನಿಮ್ಮ ಹೆಂಡತಿ ಫೋಟೋ ಹಾಕಿ ಅಂತ ಕೇಳಿದ್ರಿ. ಇಲ್ಲ, ನಾನು ಫೇಮಸ್ ಆಗೋಕ್ಕೆ ಕಾರಣ ನನ್ನ ತಂಗಿ ಮತ್ತು ನಾವು ವೀಡಿಯೋಸ್ ಮಾಡೇ ಫೇಮಸ್ ಆಗಿದ್ದು. ಹಾಗಾಗಿ ಆ ಇನ್ಸ್ಟಾಗ್ರಾಮಲ್ಲಿ ಅದೇ DPನ ಕಂಟಿನ್ಯೂ ಮಾಡ್ತೀನಿ ಯಾವಾಗಲೂ. ನಾನು ನನ್ನ ತಂಗಿ ಇರ್ತೀವಿ. ಇಲ್ಲಾಂದರೆ ಅಕಸ್ಮಾತ್ ಚೇಂಜ್ ಮಾಡಿದ್ರೆ ಇಡೀ ಫ್ಯಾಮಿಲಿ ಲಾಗ್ ಮಾಡ್ತಾ ಇರೋದಲ್ವ, ಈಗ ಫ್ಯಾಮಿಲಿ ಫೋಟೋಸ್ ಹಾಕ್ತೀನಿ ಯಾವಾಗಾರು ಚೇಂಜ್ ಮಾಡಿದ್ರೆ. ಸದ್ಯಕ್ಕೆ ಈಗ ನಂದು ಮೇಗೊಂದು DP ಫೋಟೋ ಚೇಂಜ್ ಮಾಡ್ತೀನಿ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಕಂಟಿನ್ಯೂ ವಿಡಿಯೋ ಹಬ್ಬದ್ದು ಇವರು ಇವತ್ತು ಸದ್ಯಕ್ಕೆ ತಂಪು ಕೊಟ್ಬಿಟ್ಟು ಸಿಂಪಲಾಗಿ ಹಬ್ಬ ಮಾಡ್ತಾವ್ರೆ. ಇನ್ನು ಮಿಕ್ಕಿದ್ದು ನಾಳೆ ಇರುತ್ತೆ. ನಾಳೆ ಅಂದರೆ ಮಂಗಳವಾರ ಊಟ ಮರಿ ಎಲ್ಲ ಹೊಡೆದು ಜೋರಾಗಿ ಹಬ್ಬ ಮಾಡ್ತಾವ್ರೆ ಮಾರಿ ಹಬ್ಬನ. ಇನ್ನು ಆ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಥ್ಯಾಂಕ್ ಯು.
ಇವತ್ತು ಹಬ್ಬ ಐತೆ ನಮ್ಮ ಮತ್ತೆ ಹೇಳ್ತಾ ಇದೆ ಇವತ್ತು ಹಬ್ಬ ಮಾಡ್ತೀವಿ ಕಣಪ್ಪ ಇವತ್ತು ಮಾಡಿಕಿಲ್ಲ ಅಂತ ಹೇಳ್ತಾ ಇದೆ ಹಬ್ಬ ಇವತ್ತು ಮುಖ್ಯನೇ ಹಬ್ಬ ಬಟ್ ನಾಳಿಕೆ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ ಅಂದ್ರೆ ಇವತ್ತು ಸಿಂಪಲ್ ಆಗಿ ಮಾಡ್ಬಿಟ್ಟು ಮಾಮೂಲಿ ದೇವರಿಗೆಲ್ಲ ತಂಪೆಲ್ಲ ಕೊಟ್ಟು ಮುಗೀತು ಸಿಂಪಲ್ ಆಗಿ ಮಾಡಿ ನಾಳಿಕೆ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ ಇನ್ ಕಂಟಿನ್ಯೂ ವಿಡಿಯೋ ನಾಳೆಗೆ ಇರುತ್ತೆ ನಾಳಿಕೆ ಎಲ್ಲ ನಮ್ಮ ಫ್ಯಾಮಿಲಿ ನಂಟರುಗಳೆಲ್ಲ ಬರ್ತಾರೆ ಆ ವಿಡಿಯೋನ ಚೆನ್ನಾಗಿರುತ್ತೆ ಅವ್ರವ್ರಿಗೆಲ್ಲ ಸಾಯಂಕಾಲ ಆಯ್ತದೆ ಅವ್ರಿಗೆಲ್ಲ ತೊಂದರೆ ಆಗ್ಬಾರ್ದು ಬಂದು ಹಚ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ನೀಟಾಗಿ ಅಂತ ಈ ತರ ಕೇಳಿಸ್ಕೊಳ್ಳಿ ಇನ್ನು ನಾಳಿಕೆ ನಮ್ಮ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆಂಬರ್ಸ್ಗಳು ಬರ್ತಾರೆ ಆ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿನಿ ಮಾಡ್ತೀನಿ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಕೆಲಸಗಳು ನಮ್ದುವೆ ಮಂಗಳವಾರ ಬಿದ್ದೈತೆ ಅಂಗಡಿ ಕೆಲಸಗಳು ತುಂಬ ಇರುತ್ತೆ ಎಲ್ಲ ಫ್ರೀ ಮಾಡ್ಕೊಂಡ್ಬಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅಲ್ಲಿ ಒತ್ತಿ ಥ್ಯಾಂಕ್ ಯು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ